ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 73ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನೇ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ನಮ್ಮನ್ನ ದ್ವೇಷಿಸುವಂತಹ ಎಲ್ಲ ವಿಧವಾದ ಸೈತಾನನ ಕ್ರಿಯೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ವಿಮೋಚನೆಯನ್ನ ಮಾಡುವವರಾಗಿದ್ದಾರೆ, ತಪ್ಪಿಸುವವರಾಗಿದ್ದಾರೆ ಎಂದು ಆತನ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ. ಆತನು ನಮ್ಮನ್ನ ವೈರಿಗಳಿಂದ ತಪ್ಪಿಸುವವನಾಗಿದ್ದಾನೆ. ಅಂದರೆ ಸೈತಾನನು ನಮಗೆ ವಿರೋಧವಾಗಿ ಅವನೇನ್ ಮಾಡುವವನಾಗಿದ್ದಾನೆ, ವೈರಿಯಾಗಿ ಕಾರ್ಯವನ್ನ ಮಾಡುವವನಾಗಿದ್ದಾನೆ. ನಮ್ಮ ವೈರಿಯಾಗಿರುವಂತಹ ಸೈತಾನನಿಂದ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ತಪ್ಪಿಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಸೈತಾನನು ನಮಗೆ ವಿರೋಧವಾಗಿ ಅವನೇನ್ ಮಾಡುವವನಾಗಿದ್ದಾನೆ, ಒಂದು ದ್ವೇಷಗಳನ್ನ ಕೊಂಡು ಬರುವವನಾಗಿದ್ದಾನೆ, ಕೋಪವನ್ನ ಕೊಂಡು ಬರುವವನಾಗಿದ್ದಾನೆ, ಬಲೆಗಳನ್ನ ಕೊಂಡು ಬರುವವನಾಗಿದ್ದಾನೆ, ವಿರೋಧವಾದ ಕ್ರಿಯೆಗಳನ್ನು ಅವನು ಕೊಂಡು ಬರುವವನಾಗಿದ್ದಾನೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಆತ್ಮನು ನಮ್ಮ ಜೊತೆಗಾರನಾಗಿ ಇರುವುದರಿಂದ, ಕರ್ತನಾತ್ಮನ ನಮ್ಮ ಸಂಗಡಿಗನಾಗಿ ಇರುವುದರಿಂದ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ದ್ವೇಷಿಸುವವರ ಎಲ್ಲರ ಕೈಗಳಿಂದ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ತಪ್ಪಿಸಿ ರಕ್ಷಿಸುವವನಾಗಿದ್ದಾನೆ. ಆದುದರಿಂದ ನಮ್ಮ ಜೀವಿತಗಳನ್ನ, ನಮ್ಮ ಮಾರ್ಗಗಳನ್ನ ಯಾರ ಕೈಗೆ ನಾವು ಇಡಬೇಕು, ದೇವರ ಕೈಗೆ ಇಡಬೇಕು. ಸ್ವಾಮಿ, ನಾನು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ಸೈತಾನು ನನಗೆ ವಿರೋಧವಾಗಿ ಅವನು ವೈರಿಗಳಾಗಿ ಕೆಲಸವನ್ನ ಮಾಡುವವನಾಗಿದ್ದಾನೆ ದೇವರೇ. ದ್ವೇಷವನ್ನ ಕೊಂಡು ಬರುವವನಾಗಿದ್ದಾನೆ ದೇವರೇ, ಜಗಳವನ್ನ ಕೊಂಡು ಬರುವವನಾಗಿದ್ದಾನೆ ದೇವರೇ, ಕೋಪವನ್ನ ಕೊಂಡು ಬರುವವನಾಗಿದ್ದಾನೆ ದೇವರೇ. ನನ್ನ ಮಾರ್ಗದಲ್ಲಿ ನೀ ನನಗೆ ಸಹಾಯವನ್ನ ಮಾಡು ಎಂದು ಹೇಳುವಾಗ ಕರ್ತನಾತ್ಮನು ನಮ್ಮ ಮಾರ್ಗದಲ್ಲಿ ದೇವರು ನಮ್ಮ ಜೊತೆಗಾರನಾಗಿ ನಿಂತು ಕರ್ತನ ನಮಗೆ ಸಹಾಯವನ್ನ ಮಾಡುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಹೇಗೆ ದೇವರ ಎಲ್ಲಾ ವಿರೋಧಿಯ ಕೈಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ನಡೆಸಿದ್ದಾರೋ ಅದೇ ಪ್ರಕಾರವೇ ದೇವರು ನಮ್ಮ ಮಾರ್ಗಗಳನ್ನ ಸರಾಗ ಮಾಡಿ ನಮ್ಮ ಜೀವಿತದ ಹಾದಿಗಳನ್ನ ಕರ್ತನ ಸರಿಪಡಿಸಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರನ್ನ ಕರ್ತನೆ, ಎಲ್ಲ ದ್ವೇಷ ಮಾಡುವಂತಹ ಸೈತಾನನ ವೈರಿಗಳಿಂದ ಕರ್ತನೆ ನೀನ್ ತಪ್ಪಿಸಿ ನಿನ್ನ ಜನರನ್ನ ನೀನ್ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.